ನಮಸ್ಕಾರ. ಮುಖ್ಯಾಂಶಗಳು. ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಭಾವೈಕ್ಯ ಮತ್ತು ಸೌಹಾರ್ದತೆಗೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಡಾಕ್ಟರ್ ಎಂಎಂ ಕಲಬುರ್ಗಿ ಹತ್ಯೆ ಘಟನೆ ಕುರಿತು ಸಿಬಿಐ ತನಿಖೆ ಸೂಕ್ತ. ರಾಜನಾಥ್ ಸಿಂಗ್. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಡ್ತಿ ನೀಡುವ ಮೂಲಕ 50% ಮೇಲ್ವಿಚಾರಕ ಹುದ್ದೆಗಳ ಭರ್ತಿ. ಮೇನಕಾ ಗಾಂಧಿ. ಹಾಗೂ ವಿಶ್ವ ಏಡ್ಸ್ ತಡೆ ಜಾಗೃತಿ ದಿನದ ಅಂಗವಾಗಿ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮ. ವಾರ್ತೆಗಳ ವಿವರ. ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಭಾವೈಕ್ಯ ಮತ್ತು ಸೌಹಾರ್ದತೆಗೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ. ಸಂವಿಧಾನ ಕುರಿತು ಕಳೆದ 3 ದಿನಗಳಿಂದ ನಡೆದ ಚರ್ಚೆಯ ಕೊನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ದೇಶಕ್ಕೆ ದಿಶೆ ಹಾಗೂ ಮಾರ್ಗದರ್ಶನ ನೀಡುವ ಸಂವಿಧಾನದ ಬಗ್ಗೆ ಮುಂದಿನ ಪೀಳಿಗೆಗಳಿಗೆ ನಿರಂತರ ಪರಿಚಯಿಸುವ ಅಗತ್ಯವಿದೆ ಎಂದರು. ಭಾರತೀಯ ಸಂವಿಧಾನಕ್ಕೆ ಆದರ ಹಾಗೂ ಸತ್ಕಾರ ಮುಂದಿನ ಪೀಳಿಗೆಗಳಿಂದಲೂ ಮುಂದುವರಿಯಬೇಕು ಎಂದು ತಿಳಿಸಿದರು. ಸಂವಿಧಾನ ಕುರಿತು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ದೇಶಕ್ಕೆ ಮಾರ್ಗದರ್ಶಕ ಸಂವಿಧಾನ ನೀಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಇತರ ಮಹಾನ್ ವ್ಯಕ್ತಿಗಳ ಕೊಡುಗೆ ಸ್ಮರಿಸಿ ಶ್ಲಾಘಿಸಿದ ಪ್ರಧಾನಿ, ಸಂವಿಧಾನದ ಆಶಯಗಳಿಗೆ ಚ್ಯುತಿ ತರಬಾರದು, ನಿಷ್ಪಕ್ಷಪಾತವಾಗಿ ದೇಶ ಮುನ್ನಡೆಯಬೇಕು ಎಂದರು. ರಾಜ್ಯಸಭೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಸದನಗಳು ಸಹಯೋಗದಿಂದ ಕಾರ್ಯನಿರ್ವಹಿಸಿದರೆ ಸಫಲತೆ ಸಾಧ್ಯ ಎಂದು ಸ್ಪಷ್ಟಪಡಿಸಿದರು. मुश्किलातों में भी साथ चलने के लिए, साथ जोड़ने के लिए हमारा संविधान है. हमारी आने वाली पीढ़ियों को हम संविधान से परिचित करवाएं. और इतना ही नहीं कि संविधान की धाराएं क्या है, किस पृष्ठभूमि में संविधान का निर्माण हुआ, कैसे कैसे महापुरुषों ने किस किस प्रकार का योगदान दिया. ये कार्यक्रम अपने आप में उन सभी ऋषियों को जो कि संविधान सभा में बैठे थे उनको नमन करने के लिए बनाया है, उनका आदर करने के लिए बनाया है. और पहले किसी ने नहीं बनाया तो उसने गुनाह किया, ऐसा मैं नहीं मानता हूं. हमें विचार आया, हमने किया है, लेकिन करने का इरादा यह है कि इस राष्ट्र को आने वाले शतकों तक दिशा देने के लिए जिन महापुरुषों ने काम किया है, हमारी आगे वाली पीढ़ी जाने तो. ಸಹಿಷ್ಣುತೆ ಭಾರತದ ಪರಂಪರೆ, ಇದು ನಾಗರಿಕರ ರಕ್ತಗತವಾದುದು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಅಸಹಿಷ್ಣುತೆ ಕುರಿತ ಚರ್ಚೆಗೆ ಉತ್ತರಿಸಿದ ಅವರು, ನಾವು ಸಹಿಷ್ಣು ಆಗಿದ್ದೆವು, ಈಗಲೂ ಆಗಿದ್ದೇವೆ, ಮುಂದೆಯೂ ಸಹಿಷ್ಣುರಾಗಿರುತ್ತೇವೆ. ದೇಶದಲ್ಲಿ ಎಲ್ಲ ಧರ್ಮಗಳು ಸುರಕ್ಷಿತವಾಗಿವೆ ಎಂದರು. पाकिस्तान के हैं वो लिखते हैं, मैं महात्मा गांधी को जानने के लिए साबरमती आश्रम आया था. पता चला कि भारत के लोग गांधी से प्रभावित हैं. उनकी बातों में, व्यवहार में प्यार झलकता है, ऐसा कहीं और नहीं दिखता है. यह कहा है मिस्टर पुसेलो अबेलगाजी ने. चीन के संघाई से आए, बिहार के बोधगया के विजिटर्स बुक में कंबोडिया की साराह लिखती हैं कि भारत की धरती पर लोग बहुत मिलनसार हैं. ऐसे कई कोट्स हैं, मैं सारे कोटों का यहां पर मैं उल्लेख नहीं करना चाहता हूं. जहां तक कलबुर्गी ಧಾರವಾಡದಲ್ಲಿ ಹಿರಿಯ ಸಂಶೋಧಕ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರ ಹತ್ಯೆ ಘಟನೆ ಕುರಿತು ಸಿಬಿಐ ತನಿಖೆ ಅಗತ್ಯ ಎಂದು ಹೇಳಿದರು. इस मामले की जांच स्टेट सीआईडी कर रही है और मैं समझता हूं कि सचमुच कर्नाटक सरकार भी चाहती है कि इसकी जांच किसी केंद्रीय एजेंसी के द्वारा होनी चाहिए. तो यदि वहां के राज्य सरकार की यदि संस्तुति आती है तो मैं यकीन दिलाता हूं कि मैं इसके लिए सीबीआई जांच के लिए अपनी संस्तुति में भेजूंगा. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೋಮು ಹಿಂಸಾಚಾರ ಘಟನೆಗಳು ತಗ್ಗಿವೆ ಎಂದು ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆ ಅವರು 2013ಕ್ಕೆ ಹೋಲಿಸಿದರೆ ಕೋಮು ಗಲಭೆಗಳು ತಗ್ಗಿರುವ ಬಗ್ಗೆ ಅಂಕಿ ಸಂಖ್ಯೆ ವಿವರ ನೀಡಿದರು. That honorable member has not mentioned
59 ಸದನದಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಗಿಂತ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೇ ಕೋಮುಗಲಭೆಗಳು ಹೆಚ್ಚಾಗಿವೆ ಎಂದು ದೂರಿದರು. कर्नाटक में भी वैसा ही हुआ है. मैं बोल रहा हूँ बीजेपी जिस जगह उनका प्रेजेंस है उसी स्टेट का मैं कह रहा हूँ. वेस्ट बंगाल में नहीं, केरला में नहीं, दूसरे जगह नहीं. क्यों नहीं? 2014 से इंसिडेंट कम हो गए हैं, लेकिन आप अगर देखेंगे 644 last year. Yes, it's okay. This year 650. It is increased, not decreased. Some of the ಕಿರಣ್ ರಿಜಿಜು ಅದನ್ನು ಬಲವಾಗಿ ಅಲ್ಲಗೆಳೆದು ಈ ಆರೋಪ ಸರಿಯಲ್ಲ. ಎನ್ಡಿಎ ಸರ್ಕಾರ 2014ರ ಮಧ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಪ್ರಥಮಾರ್ಧದ ಪ್ರಕರಣಗಳ ಅಂಕಿ ಸಂಖ್ಯೆ ಯುಪಿಎ ಆಡಳಿತಾವಧಿಗೆ ಸಂಬಂಧಿಸಿವೆ. ಶಾಂತಿ ಸುವ್ಯವಸ್ಥೆ ಪಾಲನೆ ರಾಜ್ಯ ಸರ್ಕಾರಗಳ ಹೊಣೆ ಎಂದರು. Yes, you go on. Madam, the incident which we mentioned, that it is a communal in nature and which is a larger impact on the society, these are, in this year 2015, there are only 4 communal incidents so far till the month of October. And I don't want to go into the back again to cite all the incidents which happened during the UPA regime. I will not go into that. But It's okay. But honorable member had stated, so I wanted to make the record straight that incidents have not gone up since our party has come to power. In fact, it has gone down. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಖಾಲಿ ಇರುವ ಮೇಲ್ವಿಚಾರಕರ ಹುದ್ದೆಗಳ ಪೈಕಿ 50% ಸ್ಥಾನಗಳನ್ನು 10 ವರ್ಷಕ್ಕಿಂತ ಮೇಲ್ಪಟ್ಟ ಸೇವಾನುಭವ ಹೊಂದಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಭರ್ತಿ ನೀಡುವ ಮೂಲಕ ಭರ್ತಿ ಮಾಡಲಾಗುವುದು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಯೋಜನೆಯಡಿ ಸೂಕ್ತ ತರಬೇತಿ ಸೌಲಭ್ಯ ಕಲ್ಪಿಸುವುದಕ್ಕೆ ಒತ್ತು ನೀಡಲಾಗಿದೆ ಎಂದರು. ट्रेनिंग के लिए, रिफ्रेशर ट्रेनिंग के लिए हर आंगनवाड़ी फंक्शनरी को, पहले आप लोग जो आंगनवाड़ियों में काम करते थे ऐसे लगता था कि आप अच्छा काम करें, बुरा काम करें, प्रमोशन तो कभी मिलने वाला है नहीं. जहां आप हैं सो हैं, आप उसी पद पर रहेंगे जिंदगी भर. तो हमने इसको मोड़ करके ये कर दिया है कि 50% वैकेंसीज जो सुपरवाइजर की पोस्ट है वो उन आंगनवाड़ी और महिलाओं से भरे जाएंगे जिन्होंने 10 साल के लिए काम किया है और जिनकी काबिलियत साबित हुई है. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ನ 25 ಸದಸ್ಯ ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ನಾಳೆ ಅಧಿಸೂಚನೆ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಸಲು ಇದೇ 9 ಕೊನೆಯ ದಿನ. 10ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಾಮಪತ್ರ ಹಿಂಪಡೆಯಲು ಡಿಸೆಂಬರ್ 12 ಕೊನೆಯ ದಿನ. ಡಿಸೆಂಬರ್ 27ರ ಬೆಳಿಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೆ ಮತದಾನ ಹಾಗೂ 30ರಂದು ಮತ ಎಣಿಕೆ ನಡೆಯಲಿದೆ. ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ 35ನೇ ಪುಣ್ಯತಿಥಿ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿರುವ ಕೆಂಗಲ್ ಅವರ ಪ್ರತಿಮೆಯ ಬಳಿ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪನಮನ ಸಲ್ಲಿಸಿದರು. ಸಚಿವರಾದ ಕೆಜೆ ಜಾರ್ಜ್, ವಿನಯಕುಮಾರ್ ಸೊರಕೆ, ಎಚ್ ಆಂಜನೇಯ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಿದ್ದರಾಮಯ್ಯ, ಕೆಂಗಲ್ ಹನುಮಂತಯ್ಯ ಅವರು ಕರ್ನಾಟಕ ಕಂಡಂತಹ ಶ್ರೇಷ್ಠ ರಾಜಕಾರಣಿ ಹಾಗೂ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದರು. ಅವರು ವಿಧಾನಸೌಧದ ನಿರ್ಮಾತೃ ಎಂದು ಸ್ಮರಿಸಿದರು. ದಕ್ಷ ಆಡಳಿತಗಾರರಾಗಿದ್ದ ಅವರು ಕೇಂದ್ರದ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೂಲತಃ ಶಿಕ್ಷಕರಾಗಿದ್ದ ಅವರು ಮುಖ್ಯಮಂತ್ರಿಯಾದ ಬಳಿಕವೂ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಎಂದು ಹೇಳಿದರು. ಈ ವಿಧಾನಸೌಧ ಶಿಲ್ಪಿ ಅಂತಲೇ ಅವ್ರನ್ನ ಕರಿತೀವಿ. ಅವ್ರು ಮೊದಲು ಮುಖ್ಯಮಂತ್ರಿ ಆದಾಗ ಹೈಕೋರ್ಟ್ ಇದೆಯಲ್ಲ, ಅಲ್ಲಿ ಅಠಾರ ಕಚೇರಿ ಅಂತ ಕರೀತಾ ಇದ್ರು. ಅದನ್ನು ಅಠಾರ ಕಚೇರಿಯಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಪ್ರಾರಂಭ ಮಾಡಿದ್ರು. ಆಮೇಲೆ ವಿಧಾನಸೌಧ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳನ್ನ ಉಪಯೋಗಿಸ್ಕೊಂಡು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ವಿಧಾನಸೌಧವನ್ನು ಕಟ್ಟಿದ್ರು. ಇವತ್ತು ಇಡೀ ದೇಶದಲ್ಲಿ ಒಂದು ಸುಂದರವಾದಂಥ ವಿಧಾನಸೌಧ ನಿರ್ಮಾಣ ಆಗಿದ್ದರೆ ಅದಕ್ಕೆ ಕೆಂಗಲ್ ಹನುಮಂತಯ್ಯ ಕಾರಣ.
ದೆಹಲಿ ಹೋಗ್ತಾ ಇದ್ದೀವಿ. ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿ, ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆಸಲು ದೆಹಲಿಗೆ ತೆರಳುತ್ತಿದ್ದು, ನಾಳೆ ಪಟ್ಟಿ ಅಂತಿಮಗೊಳ್ಳಲಿದೆ. ಉಪಲೋಕಾಯುಕ್ತರ ಸ್ಥಾನಕ್ಕೆ ಬೇರೊಂದು ಹೆಸರನ್ನು ಅಂತಿಮಗೊಳಿಸಲಾಗುವುದು ಎಂದು ಹೇಳಿದರು. ಅಲ್ಲಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇಲ್ಲೇ ಬಂದು ಪ್ರಕಟ ಮಾಡ್ತೀವಿ. ಉಪಲೋಕಾಯುಕ್ತ ನೇಮಕ ಕುರಿತಂತೆ KL ಮಂಜುನಾಥ್ ಅವರ ಹೆಸರು ತಿರಸ್ಕೃತ ಬೇರೆ ಹೆಸರು ಯೋಚನೆ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಸಂಬಂಧ ಸಹಕಾರ ಮತ್ತು ಸಕ್ಕರೆ ಖಾತೆ ಸಚಿವ HS ಮಹದೇವಪ್ರಸಾದ್ ವಿಧಾನಸೌಧದಲ್ಲಿಂದು ರೈತ ಮುಖಂಡರೊಂದಿಗೆ ಸಭೆ ನಡೆಸಿದರು. ಸಭೆ ಬಳಿಕ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರಬೂರು ಶಾಂತಕುಮಾರ್, ರಾಜ್ಯದ 9,000 ಕಬ್ಬು ಬೆಳೆಗಾರರಿಗೆ 2014-15ನೇ ಸಾಲಿನಲ್ಲಿ ಕಾರ್ಖಾನೆಗಳು ಹಣ ನೀಡಿಲ್ಲ, ಅಂತಹ ಕಾರ್ಖಾನೆಗಳಲ್ಲಿ ಸಕ್ಕರೆಯನ್ನು ಜಪ್ತಿ ಮಾಡುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳುವಂತೆ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಒಂದೇ ಕಂತಿನಲ್ಲಿ ರೈತರಿಗೆ FRP ದರವನ್ನು ನೀಡುವಂತೆ ಆಗ್ರಹಿಸಲಾಯಿತು ಎಂದು ತಿಳಿಸಿದರು. ತೆರವುಗೊಳಿಸಿ ಅಂತ ಕೂಡ ಹೇಳಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ರಾಜ್ಯ ಸರ್ಕಾರ ರೈತರ ಹಣವನ್ನು ಪಾವತಿ ಮಾಡಿ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಈ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಕಾಯ್ದು ನೋಡ್ತಾ ಇದ್ದೀವಿ. ಇಲ್ಲಾಂದ್ರೆ ನಾವು ಕೂಡ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ಸಭೆ ಮಾಡಿ ಚರ್ಚೆ ಮಾಡಿ ಹೋರಾಟಕ್ಕೆ ಇಳಿತೀವಿ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಶಾಸಕ KS ಪುಟ್ಟಣ್ಣಯ್ಯ, ಕಬ್ಬು ಬೆಳೆಗಾರರ ಸಮಸ್ಯೆ ನಿರಂತರವಾಗಿ ಮುಂದುವರಿಯುತ್ತಿದ್ದು, ಸರ್ಕಾರ ತಕ್ಷಣ ಸಕ್ಕರೆ ಅಭಿವೃದ್ಧಿ ನಿಧಿಯನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಕ್ಕರೆ ಸಚಿವರು ರೈತರ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದ ಅವರು, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇದೇ 7ರಂದು ಸಾವಿರಾರು ರೈತರು ಬೆಂಗಳೂರಿನಲ್ಲಿ ಜಾಥಾ ನಡೆಸಲಿದ್ದಾರೆ ಎಂದು ತಿಳಿಸಿದರು. ವಿಶ್ವ ಏಡ್ಸ್ ತಡೆ ಜಾಗೃತಿ ದಿನದ ಅಂಗವಾಗಿ ರಾಜ್ಯದ ವಿವಿಧೆಡೆ ಜಾಗೃತಿ ಜಾಥಾ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ JM ಖಾಜಿ ಚಾಲನೆ ನೀಡಿದರು. ನಂತರ HIV ಸೋಂಕು ಹರಡದಂತೆ ಎಚ್ಚರ ವಹಿಸಬೇಕು. ಏಡ್ಸ್ ಬಗ್ಗೆ ತಪ್ಪು ಕಲ್ಪನೆಗಳು ಹೆಚ್ಚಾಗಿವೆ. ಸೋಂಕು ತಡೆಗಟ್ಟುವ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವು ಮೂಡಿಸುವ ಪ್ರತಿಜ್ಞೆ ಬೋಧಿಸಿದರು. ವಿದ್ಯಾರ್ಥಿನಿ ಜ್ಯೋತಿ S ನಾಯಕ್, ಈ ದಿನ ನಾವು ಸಮಾಜದಲ್ಲಿ ಏಡ್ಸ್ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದೇವೆ. ಏಡ್ಸ್ ಮುಕ್ತ ವಾತಾವರಣಕ್ಕೆ ಎಲ್ಲರೂ ಶ್ರಮಿಸೋಣ ಎಂದರು. ಚಿತ್ರದುರ್ಗದಲ್ಲಿ ಜಾಥಾ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ SP ವಸ್ತ್ರಮಠ, HIV ಸೋಂಕಿತರು ಯಾವುದೇ ಮುಜುಗರವಿಲ್ಲದೆ ಚಿಕಿತ್ಸೆ ಪಡೆಯುವ ಮೂಲಕ ಏಡ್ಸ್ ನಿಯಂತ್ರಣಕ್ಕೆ ಸಹಕರಿಸಬೇಕು. ಏಡ್ಸ್ ಪೀಡಿತರಿಗೆ ಪ್ರೀತಿ, ವಾತ್ಸಲ್ಯ ಮತ್ತು ಸಹಾನುಭೂತಿ ತೋರಬೇಕು ಎಂದು ಹೇಳಿದರು. ವಿವಿಧ ಶಾಲಾ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು HIV ಸೋಂಕು ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುವ ಘೋಷಣೆಗಳಿರುವ ಫಲಕಗಳನ್ನು ಹಿಡಿದು ಜಾಥಾ ನಡೆಸಿದರು. ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶಶಿಕಲಾ ಚಾಲನೆ ನೀಡಿದರು. ರೈಲು ನಿಲ್ದಾಣ ಹಾಗೂ APMC ಮಾರುಕಟ್ಟೆಗಳಲ್ಲಿ ಸಾರ್ವಜನಿಕರಿಗೆ ಕರಪತ್ರ ಹಂಚಲಾಯಿತು. ಕಲಾ ತಂಡದವರು ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು. ಡಾ ಶಶಿಕಲಾ, HIV ಏಡ್ಸ್ ಅನ್ನು ಸೊನ್ನೆಗೆ ತನ್ನಿ ಎಂಬ ಘೋಷವಾಕ್ಯದೊಂದಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. HIV ಸೋಂಕು ತಡೆಗಟ್ಟುವ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿದರೆ ಅದನ್ನು ನಿರ್ಮೂಲನೆ ಮಾಡಬಹುದು ಎಂದರು. ನಮ್ಮ ಜಿಲ್ಲೆಯಲ್ಲಿ ಈಗ ಕಲಾ ತಂಡದಿಂದ, ಜಾನಪದ ಕಲಾ ತಂಡದಿಂದ ರೈಲ್ವೆ ಸ್ಟೇಷನ್ನು, ಮಾರ್ಕೆಟು, ಇಲ್ಲಿ ಈ ಅರಿವು ಮೂಡಿಸೋ ಕಾರ್ಯಕ್ರಮ ನಡೆಯಲಿದೆ. ಸರಿ, ಘೋಷವಾಕ್ಯ ಏನು ಅಂತಂದ್ರೆ ಗೆಟಿಂಗ್ ಟು ಝೀರೋ, ಅಂದ್ರೆ ಸೊನ್ನೆ ತರ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ ಕುಮಾರ್, 2014-15ನೇ ಸಾಲಿನ ಜಿಲ್ಲೆಯಲ್ಲಿ 88,000 ಜನರನ್ನು HIV ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಅದರಲ್ಲಿ 1,022 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಪರೀಕ್ಷೆಗೊಳಗಾದ 53,000 ಗರ್ಭಿಣಿಯರ ಪೈಕಿ 51 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ ಎಂದು ಮಾಹಿತಿ ನೀಡಿದರು.
ಗದಗದಲ್ಲಿ ಏರ್ಪಡಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಎಂಸಿ ನಂಜೇಗೌಡ ಚಾಲನೆ ನೀಡಿ 2010ರಿಂದ ಎಚ್ಐವಿ ಸೋಂಕಿನ ಪ್ರಮಾಣ ಕಡಿಮೆಯಾಗಿದೆ. ಇದು ದೊಡ್ಡ ಸಾಧನೆ. ಆದರೆ ಗದಗ ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕಿತರ ಸಂಖ್ಯೆ ಹೆಚ್ಚಿರುವುದು ಆಘಾತಕಾರಿ ವಿಷಯ ಎಂದರು. ಬಳಿಕ ನಡೆದ ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯ ಸಂಸ್ಥೆಯ ಗದಗ ಶಾಖೆಯ ಅಧ್ಯಕ್ಷ ಡಾಕ್ಟರ್ ವಿಎನ್ ಗುಜನೂರು ಉದ್ಘಾಟಿಸಿ ಯುವಜನರಲ್ಲಿ ಎಚ್ಐವಿ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಎಂದರು. ಅಂದ್ರೆ ಅವರು ತಲೆಯಾಗ ಅದು ಬಂತಂದ್ರೆ ಅವರು ಮುಂದಿನ ಇದಕ್ಕೆ ಚಲೋ ನಾಗರಿಕ ಆಕಾರ ಇದು ಒಂದು ಇದು. ಚಿಕ್ಕಮಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಯುವಜನೋತ್ಸವವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಅಭಯಚಂದ್ರ ಜೈನ್ ಉದ್ಘಾಟಿಸಿದರು. ಆಶಯ ಭಾಷಣ ಮಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, ಕನ್ನಡವನ್ನು ನಾವು ಕಾಯುತ್ತಿಲ್ಲ, ಅದೇ ನಮ್ಮನ್ನು ಕಾಯುತ್ತಿದೆ ಎಂದು ಕನ್ನಡಿಗರು ಭಾವಿಸಬೇಕು. ನಾಡು ನುಡಿಯ ಉಳಿವಿಗೆ ಕಂಕಣಬದ್ಧರಾಗಬೇಕು ಎಂದು ಕರೆ ನೀಡಿದರು. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಬಿಂಬಿಸುವ ಗಾನಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಕಳ ಸಾಹಿತ್ಯ ಸಂಘದ ವತಿಯಿಂದ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಮತ್ತು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಟಿವಿ ವೆಂಕಟಾಚಲ ಶಾಸ್ತ್ರಿ, ಕನ್ನಡ ಭಾಷೆ ಅಧ್ಯಯನ ಕ್ಷೇತ್ರದಲ್ಲಿ ಕೃಷಿ ಮಾಡಿಕೊಂಡು ಬಂದಿರುವ ತಮಗೆ ಸಂತೋಷ ತಂದಿದೆ. ಸಮಾಜದ ಋಣ ಸಲ್ಲಿಸಲು ಪರಿಶ್ರಮದಿಂದ ಸಾಹಿತ್ಯ ಲೋಕದಲ್ಲಿ ಹೆಜ್ಜೆ ಗುರುತು ಮೂಡಿಸಲು ಸಾಧ್ಯವಾಗಿದೆ ಎಂದರು. ಇದು ನಿತ್ಯ ವಿಧಿ, ಸಾಧನೆ, ಸಾಹಸ. ಭಾಷೆಯ ಸಮಾಜದ ಋಣವನ್ನು ಸಲ್ಲಿಸಲು ನಿರಂತರವಾಗಿ ನಾನು ಅನುಭವಿಸುತ್ತಿರುವ ತಳವಳ, ವಹಿಸುತ್ತಿರುವ ಶ್ರಮ. ಬನ್ನಂಜೆ ಗೋವಿಂದಾಚಾರ್ಯ, ಇತ್ತೀಚಿನ ದಿನಗಳಲ್ಲಿ ಆಳವಾದ ಅಧ್ಯಯನ ಕಂಡು ಬರುತ್ತಿಲ್ಲ ಎಂದು ವಿಷಾದಿಸಿದರು. ಬರೆಯೋದು ಪುಸ್ತಕ ಬರೆಯೋದು ಒಂದು ಹುಡುಗಾಟ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಆಳವಾದ ಅಧ್ಯಯನ ಬೇಡ. ಒಂದು ಪುಸ್ತಕ ನಮ್ಮ ಹೆಸರು ಪ್ರಿಂಟ್ ಆಗಲಿ, ಅದಕ್ಕೊಂದು ಪ್ರಶಸ್ತಿ ಬರಬೇಕು, ಇಷ್ಟೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಭಾವೈಕ್ಯ ಮತ್ತು ಸೌಹಾರ್ದತೆಗೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಡಾಕ್ಟರ್ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣ ಕುರಿತು ಸಿಬಿಐ ತನಿಖೆ ಸೂಕ್ತ, ರಾಜನಾಥ್ ಸಿಂಗ್. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಡ್ತಿ ನೀಡುವ ಮೂಲಕ 50% ಮೇಲ್ವಿಚಾರಕ ಹುದ್ದೆಗಳ ಭರ್ತಿ, ಮೇನಕಾ ಗಾಂಧಿ. ಹಾಗೂ ವಿಶ್ವ ಏಡ್ಸ್ ತಡೆ ಜಾಗೃತಿ ದಿನದ ಅಂಗವಾಗಿ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ1 ಹಾಗೂ ಚಂದನದಲ್ಲಿ. ನಮಸ್ಕಾರ.